ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು BHEL ಲೇಔಟ್ ಬರುತ್ತೆ. ಅಟ್ಯಾಚು ಶಾರದಾ ಲೇಔಟ್ ಅಟ್ಯಾಚ್ ಬರುತ್ತೆ. ಇದು ನಿಮ್ಮ ನಿಯರೆಸ್ಟ್ ಪಕ್ಕದಲ್ಲೇ RR ನಗರ ಅಟ್ಯಾಚ್ ಬರುತ್ತೆ ಲೇಔಟ್. ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಮೆಜರ್ಮೆಂಟ್ ನಿಮಗೆ 2200 ಲ್ಯಾಂಡ್ ಬರುತ್ತೆ. ಈಸ್ಟ್ ಫೇಸಿಂಗ್ ಬರುತ್ತೆ ಈ ಪ್ರಾಪರ್ಟಿ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮಗೆ ಫ್ರಂಟ್ ಎಲಿವೇಶನ್ಗೆ SS ರಿಲಿಂಗ್ಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಬಾಲ್ಕನಿಗೆ ಒಳ್ಳೆ ಏಷ್ಯನ್ ಪೇಂಟ್ ಬರುತ್ತೆ ಸ್ಟ್ರಕ್ಚರು. ನಿಮಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ತಾ ಅಂದ್ಬಿಟ್ಟು ಫ್ರಂಟ್ಗೆ LED ಲೈಟ್ಸ್ ಹಾಕಿದ್ದಾರೆ. LED ಲೈಟ್ಸ್ ಬರುತ್ತೆ. ಇದೆಲ್ಲ ನಿಮಗೆ ಇದು ನೋಡಿ, ಗೇಟ್ ಬಂದು ನಿಮಗೆ MS ಗೇಟ್ ಮಾಡಿಸಿದ್ದಾರೆ. ಲೇಸರ್ ಕಟ್ಟಿಂಗ್ ಬರುತ್ತೆ. MS ಗೇಟು ಲೇಸರ್ ಕಟ್ಟಿಂಗ್ ಡಿಸೈನ್ಸ್ ಮಾಡಿಸಿದ್ದಾರೆ. CC ಕ್ಯಾಮ್ರಾಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಈಸ್ಟ್ ಎಂಟ್ರಿ ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಇದು 30 ಫೀಟ್ ರೋಡ್ ಬರುತ್ತೆ. ನಿಮಗೆ ಲ್ಯಾಂಡ್ ಬಂದು 2200 ಸ್ಕ್ವೇರ್ ಫೀಟ್ ಇದೆ. ಈಚ್ ಫ್ಲೋರ್ಗೆ ಒಂದೊಂದು ಫ್ಲ್ಯಾಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಬರುತ್ತೆ. ಟೋಟಲಿ 5 ಫ್ಲ್ಯಾಟ್ಸ್ ಇದೆ. ಹೀಗೆ ಬಂದು ಎದುರುಗಡೆನೇ ನಿಮಗೆ ಒಂದು ಪಾರ್ಕ್ ಇದೆ. ಇಲ್ಲಿ ಪಾರ್ಕ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು MS ಅಲ್ಲಿ ಮಾಡಿಸಿದ್ದಾರೆ ಗೇಟು. MS ಗೇಟ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಕಾರ್ ಎಂಟ್ರಿ. ಇದು ಎಂಟ್ರೆನ್ಸಲ್ಲೇ ನಿಮಗೆ ಕಾವೇರಿ ಮೀಟ್ರ್ ಪ್ರಾವಿಷನ್ ಮಾಡಿದ್ದಾರೆ. ಕಾವೇರಿ ಮೀಟ್ರ್ ಪ್ರಾವಿಷನ್ ಬರುತ್ತೆ. ಇಲ್ಲಿ ಮೀಟ್ರ್ ಬರುತ್ತೆ. ಇಲ್ಲಿ ಕಾರ್ ವಾಷಿಂಗ್ಗೆ ಟ್ಯಾಬ್ಗಳು ಹಾಕಿದ್ದಾರೆ. ಕಾರ್ ವಾಷಿಂಗ್ ಟ್ಯಾಬ್ ಹಾಕಿದ್ದಾರೆ. ಇದು ಕಾರ್ ಫ್ರಂಟ್ ಎಂಟ್ರಿ ಬರುತ್ತೆ. ಕಾರ್ ಎಂಟ್ರಿ ಬರುತ್ತೆ. ಫ್ಲೋರಿಂಗ್ ನಿಮಗೆ ಹ್ಯಾಂಡ್-ಟೆಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಹ್ಯಾಂಡ್-ಟೆಸ್ಕಿಡ್ ಟೈಲ್ಸ್ ಬರುತ್ತೆ. ಇದು ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ ಒಂದು ಕಾರು 2 ಟೂ ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಮೇಲೆ ಸುತ್ತ ನಿಮಗೆ EV ಚಾರ್ಜಿಂಗ್ ಪ್ರಾವಿಷನ್ ಮಾಡಿದ್ದಾರೆ. EV ಚಾರ್ಜಿಂಗ್ಗೆ ಎಲ್ಲ ಪಿಲ್ಲರಲ್ಲೂ EV ಚಾರ್ಜಿಂಗ್ಗೆ ಪ್ಲಗ್ ಪಾಯಿಂಟ್ಸ್ಗಳು ಮಾಡಿದ್ದಾರೆ. ಇಲ್ಲಿದೆ, ಅಲ್ಲಿದೆ, ಎಲ್ಲ ಕಡೆ ಇದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಟ್ರಾನ್ಸ್ಫಾರಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಟ್ರಾನ್ಸ್ಫಾರಮ್ ಬರುತ್ತೆ. ಸೆಕ್ಯೂರಿಟಿಗೆ ಒಂದು ರೂಮ್ ಮಾಡಿದ್ದಾರೆ. ಸೆಕ್ಯೂರಿಟಿ ಆಲ್ರೆಡಿ ಫ್ಯಾಮಿಲಿ ಇದ್ದಾರೆ. ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ. ನಿಮಗೆ CC ಕ್ಯಾಮ್ರಾಗೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಸುತ್ತ CC ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. ಸುತ್ತ ಸೇಫ್ಟಿಗೆ ಗ್ರಿಲ್ ಮಾಡಿಸಿದ್ದಾರೆ. ಸೆಕ್ಯೂರಿಟಿ ಪರ್ಪಸ್ಸು. MS ಗ್ರಿಲ್ ಬರುತ್ತೆ ನಿಮಗೆ ಸುತ್ತ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಸಿಲಿಂಡ್ರು ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗ್ರಿಲ್ ಮಾಡಿಸಿದ್ದಾರೆ. ಈಚ್ ಫ್ಲೋರ್ಗೆ 2 ಸಿಲಿಂಡರ್ ಇಡ್ಬೋದು. ಇಲ್ಲಿ ಎಲ್ಲ ಮನೆಗೂ ಇಲ್ಲಿ 5 ಮನೆ ಬರುತ್ತೆ. 5 ಫ್ಲ್ಯಾಟ್ಸ್ಗೂ ಸಿಲಿಂಡರ್ ಇಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮಗೆ ಸುತ್ತ 2.5 ಫುಟ್ ಸೆಟ್ ಬ್ಯಾಕ್ ಇದೆ. ಮನೆ ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸುತ್ತ ಸೇಫ್ಟಿ ಮಾಡಿಸಿದ್ದಾರೆ. ಗ್ರಿಲ್ ಮಾಡಿಸಿದ್ದಾರೆ. ನಿಮಗೆ ಹೆವಿ ಸೈಜ್ ಬೀಮು 3 ಫೀಟ್ ಬರುತ್ತೆ. ಇದು ನಿಮಗೆ 8 ಇಂಚು 9 ಇಂಚು ಥಿಕ್ನೆಸ್ಸು 3 ಅಡಿ ಅಗಲ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸಂಪ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಂಪ್ ಇದೆ. ಓನ್ ಬೋರ್ ಇದೆ. ಓನ್ ಬೋರ್ ಬರುತ್ತೆ. ಇಲ್ಲಿ ನಿಮಗೆ ಈಚ್ ಫ್ಲೋರ್ಗೆ 1 ಮೀಟ್ರ್ ಪ್ಯಾನಲ್ ಬೋರ್ಡ್ ಮಾಡಿಸಿದ್ದಾರೆ. ಈಚ್ ಫ್ಲೋರ್ಗೆ 1 ಮೀಟ್ರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಪ್ಯಾನಲ್ ಬೋರ್ಡ್ ಬರುತ್ತೆ. ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಎಲ್ಲ ಫ್ಲೋರ್ಗೆ ಪಾರ್ಕಿಂಗಿಂದ ಲಿಫ್ಟ್ ಆಕ್ಸಿಸ್ ಇದೆ. ಕಾರ್ ಪಾರ್ಕಿಂಗ್ ಇಂದ ನಿಮ್ಗೆ ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಲಿಫ್ಟ್ಗೆ ನಿಮ್ಗೆ ನೋಡಿ, ಲಿಫ್ಟ್ ಇದಕ್ಕೆ ಗ್ರಾನೈಟ್ ಅಲ್ಲಿ ಡಿಸೈನ್ ಮಾಡಿಸಿ, ಸ್ಕ್ಲಾಡಿಂಗ್ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಬಾರ್ಡರ್ ಕೊಟ್ಟಿದ್ದಾರೆ. ಇದು ಲಿಫ್ಟ್ ಬರುತ್ತೆ. 4 to 5 ಮೆಂಬರ್ಸ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಗ್ರೌಂಡ್ ಫ್ಲೋರ್ ಎಂಟ್ರಿ. ಗ್ರೌಂಡ್ ಫ್ಲೋರು ಇದು ನಿಮಗೆ 4 ಫೀಟ್ ಬರುತ್ತೆ. ಸ್ಟೇರ್ ಕೇಸು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗು ಇದು ಬಂದು ನಿಮಗೆ SS ರೈಲಿಂಗ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ವೆಂಟಿಲೇಷನ್ ಪರ್ಪಸ್ಗೆ ಒಂದು ಸ್ಮಾಲ್ ಒಂದು UPVC ಒಂದು ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಪಾರ್ಕಿಂಗ್ ಇಂದಲೇ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಲಿಫ್ಟ್ ಆಕ್ಸಿಸ್ ಇದೆ ನೋಡಿ. ಇಲ್ಲಿವರೆಗೂ ಬರುತ್ತೆ ಲಿಫ್ಟು. ಇದೆಲ್ಲ ಗ್ರೇನೈಟಲ್ಲಿ ಡಿಸೈನ್ ಮಾಡಿಸಿದ್ದಾರೆ ಲಿಫ್ಟ್ಗೆ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ನಿಮಗೆ ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ.
ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ನಿಮ್ಗೆ ಓಪನ್ ಬಿಟ್ಟಿದ್ದಾರೆ, SSL ಮಾಡಿಸಿದ್ದಾರೆ. SS ಟಫನ್ ಗ್ಲಾಸ್ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಇಂಡಿವಿಜುವಲ್ ಆಗುತ್ತೆ. ಇದು ನಿಮಗೆ SS ಅಲ್ಲಿ ಸೇಫ್ಟಿಗೆ ಡೋರ್ ಮಾಡಿಸಿದ್ದಾರೆ. ಇದು SS ಬರುತ್ತೆ. SS ಇದು ಬಂದು ನಿಮಗೆ ಫಂಡಮೆಂಟ್ ಶೀಟ್ ಹಾಕಿದ್ದಾರೆ. ಫಂಡಮೆಂಟ್ ಶೀಟ್ ಅಲ್ಲಿ ಇದು ಮಾಡಿಸಿದ್ದಾರೆ. ನಿಮಗೆ ಇದು ಸೇಫ್ಟಿಗೆ ಲಾಕ್ ಹಾಕೊಂಡ್ರೆ ಇದು ಇಂಡಿವಿಜುವಲ್ ಆಗುತ್ತೆ. ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ನಿಮಗೆ ಎಂಟ್ರಿ ದೇವಮೂಲೆ ಬರುತ್ತಿದೆ. ಎಂಟ್ರಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಫ್ರಂಟ್ SS ರೇಲಿಂಗ್ಸ್ ಟಫನ್ ಗ್ಲಾಸ್ ಹಾಕಿದ್ದಾರೆ. 12 mm ಥಿಕ್ನೆಸ್ ಟಫನ್ ಗ್ಲಾಸ್ ಬರುತ್ತೆ ನಿಮಗೆ. ಇದೆಲ್ಲ ನಿಮಗೆ ಫ್ರಂಟ್ ಇಟಾಲಿಯನ್ ಡೀಸೆಲ್ ಟೈಲ್ಸ್ ಹಾಕಿದ್ದಾರೆ. ಇದೆಲ್ಲ ಟೈಲ್ಸ್ ಬರುತ್ತೆ ನಿಮಗೆ. ಸೀಲಿಂಗ್ ಬಂದು ನಿಮಗೆ PUC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. LED ಲೈಟ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. LED ಲೈಟ್ಸು. ಆಮೇಲೆ ಮನೆ ನೇಮ್ ಪ್ಲೇಟ್ ಹಾಕೊಳಕ್ಕೆ, ಇಲ್ಲಾಂದ್ರೆ ವಿಗ್ರಹ ಹಾಕೊಳಕ್ಕೆ, ಇಲ್ಲಾಂದ್ರೆ ಯಾವ್ದಾರ ದೇವ್ರದ್ದು ಒಂದು ಸ್ಟ್ಯಾಚು ಗೀಚು ಹಾಕೊಳಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ರಾನೈಟ್ ಅಲ್ಲಿ ನಿಮಗೆ ಬಾರ್ಡರ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಡಿಸೈನ್ ಬಂದು ಇಟಾಲಿಯನ್ ಡಿಸೈನ್ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ಇದು ನಿಮಗೆ ಎಂಟ್ರಿ ಬಂದು ದೇವಮೂಲೆ ಬರುತ್ತೆ. ಈಸ್ಟ್ ಎಂಟ್ರಿ ಬರುತ್ತೆ. ಇದಕ್ಕೆ ನಿಮಗೆ ಫುಲ್ಲು ಟೀಕುಡ್ ಅಲ್ಲಿ ವಾಸ್ಕಲ್ ಬರುತ್ತೆ. ನಿಮಗೆ ಥಿಕ್ನೆಸ್ಸು 5 ಇಂಚ್ ಥಿಕ್ನೆಸ್ ಅಲ್ಲಿ ಟೀಕುಡ್ ವಾಸ್ಕಲ್ ಅಪ್ ಟು 7 ಫೀಟ್ ಮಾಡಿದ್ದಾರೆ ವಾಸ್ಕಲ್ ಸೈಜ್. ಹೀಗೆ ಬಂದ್ರೆ ನಿಮಗೆ ಹೆವಿ ಸೈಜು 3 ಇಂಚು ಥಿಕ್ನೆಸ್ಸು. ಫ್ಲಾಟ್ಗಳಲ್ಲಿ ಸಾಮಾನ್ಯವಾಗಿ ಇಷ್ಟು ಥಿಕ್ನೆಸ್ ಅಲ್ಲಿ ನಿಮಗೆ ಟೀಕುಡ್ ಡೋರ್ ಯಾರು ಹಾಕಲ್ಲ. ಇದು ಎಕ್ಸಲೆಂಟ್ ಆಗಿದ್ದಾರೆ. 3 ಇಂಚ್ ಥಿಕ್ನೆಸ್ ಬರುತ್ತೆ. ಹೆವಿ ಸೈಜ್ ಇದೆ ನೋಡಿ ಡಿಸೈನು. ಹೆವಿ ಸೈಜ್ ಅಲ್ಲಿ ನಿಮಗೆ ಇದು ವಾಸ್ಕಲ್ ಮಾಡಿದ್ದಾರೆ. ಡೋರು ಹೆವಿ ಸೈಜ್ ಅಲ್ಲಿ ಮಾಡಿಸಿದ್ದಾರೆ. ಯೂರೋಪ ಲಾಕ್ ಹಾಕಿ ಬ್ರಾಸ್ ಹ್ಯಾಂಡಲ್ ಹಾಕಿದ್ದಾರೆ. ನಿಮಗೆ ಇದು 7 ಫೀಟ್ ಬರುತ್ತೆ. ಹೈಟ್ ಬಂದು 7 ಫೀಟ್ ಬರುತ್ತೆ. ಇದು ಫ್ರಂಟ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ದೇವಮೂಲೆ ಎಂಟ್ರಿ ಬರುತ್ತೆ. ಹೀಗೆ ಬಂದ್ರೆ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಚಿಕ್ಕದಾಗಿ ಒಂದು ಶೂ ರ್ಯಾಕ್ ಮಾಡಿದ್ದಾರೆ. ಇದು ಶೂ ರ್ಯಾಕು. ಸ್ಟೋರೇಜ್ ಎಷ್ಟೇ ಶೂ ಇದ್ರೂ ಸ್ಟೋರೇಜ್ ಮಾಡ್ಬೋದು. ಕುತ್ಕೊಂಡು ಶೂಗಳು ಆಮೇಲೆ ನಿಮ್ಗೆ ಚಪ್ಪಲಿ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ಇಲ್ಲೊಂದು ಡಿಸೈನ್ ಮಾಡಿಸಿದ್ದಾರೆ. ಫ್ರಂಟ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಡಿಸೈನಲ್ಲಿ ಟೈಲ್ಸಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಎಂಟ್ರೆನ್ಸು ಇಲ್ಲಿಂದನೇ ಬಂದ ತಕ್ಷಣ ಎಂಟ್ರೆನ್ಸಲ್ಲಿ ಡಿಸೈನ್ ಬರುತ್ತಿದೆ. ಲೀವಿಂಗ್ ಎಂಟ್ರಿ ಡಿಸೈನಲ್ಲಿ ವುಡನಲ್ಲಿ ಶೀಟಲ್ಲಿ ನೀಟಾಗಿ ಡಿಸೈನ್ ಮಾಡಿಸಿದ್ದಾರೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗು POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದರೆ ಎಂಟ್ರೆನ್ಸಲ್ಲಿ ನಿಮಗೆ ಪೂಜಾ ಸಿಗುತ್ತೆ. ಇದು ದೇವಮೂಲೆಯಲ್ಲಿ ವಾಸ್ತು ಪ್ರಕಾರ ಪೂಜೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಳ್ಳೆ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬು ಒಂದು ಮಂಟಪ ಮಾಡಿಸಿ ಸ್ಟೋರೇಜ್ ಮಾಡಿದ್ದಾರೆ. ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ವಾಲ್ಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x6 ವಾಲ್ಗೆಲ್ಲ. ಸೀಲಿಂಗ್ ಬಂದು ನಿಮಗೆ ಅಚ್ಚಿಂಗ್ ಗ್ಲಾಸ್ ಹಾಕಿ ವುಡನ್ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ. ಸೀಲಿಂಗ್ ಬಂದು ವುಡನ್ ಫಾಲ್ ಸೀಲಿಂಗು. ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಮಂಟಪ ಮಾಡಿದ್ದಾರೆ. ಇದು ನಿಮಗೆ ನೋಡಿ, ಇದು ಬಂದು ನಿಮಗೆ ಟೀಕುಡ್ ಫ್ರೇಮು ಅಚ್ಚಿಂಗ್ ಗ್ಲಾಸ್ ಹಾಕಿ ವಾಸ್ಕಲ್ ಕೂಡ ಟೀಕುಡ್ಡೇ ಬರುತ್ತೆ. ಟೀಕುಡ್ಡಲ್ಲಿ ಮಾಡಿದ್ದಾರೆ. ಒಂದಿಬ್ಬರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಒಂದಿಬ್ಬರು ಆರಾಮಾಗಿ ಕುತ್ಕೋಬೋದು. ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಈ ಡೋರ್ ಬಂದು ಟೀಕುಡ್ ಡೋರ್ ಹಾಕಿ ಪಾಲಿಶ್ ಮಾಡಿ ಅಚ್ಚಿಂಗ್ ಗ್ಲಾಸ್ ಹಾಕಿಸಿದ್ದಾರೆ. ಎಕ್ಸಲೆಂಟ್ ಆಗಿ ಬಂದಿದೆ. ಹೀಗೆ ಬನ್ನಿ. ಹೀಗೆ ಬಂದರೆ ಇದು ಲೀವಿಂಗ್ ಸ್ಪೇಸ್ ಬರುತ್ತೆ. ನಿಮಗೆ ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ವೈಟ್ ಕಲರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x6. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟು ಡಿಸೈನ್ ಮಾಡಿಸಿದ್ದಾರೆ. ಬಾರ್ಡರ್ ಕೊಟ್ಟಿದ್ದಾರೆ. LED ಲೈಟ್ಸ್ ಬರುತ್ತೆ ಸುತ್ತ. ನಿಮಗೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ ಕಿಟಕಿ ಇಟ್ಟಿದ್ದಾರೆ. PUC ಕಿಟಕಿ ಬರುತ್ತೆ. ಇದು ಅಲ್ಲೊಂದಿದೆ, ಇಲ್ಲೊಂದಿದೆ. ವಾಟರ್ ಪ್ರೂಫು ಮಸ್ಕಿಟೋ ನೆಟ್ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ವಾಟರ್ ಪ್ರೂಫ್ ಬರುತ್ತೆ. ಇದು ಸೌಂಡ್ ಪ್ರೂಫ್ ಬರುತ್ತೆ. ಇದು ಅಷ್ಟೇ. ಇಲ್ಲೊಂದು ಕಿಟಕಿ ಮಾಡಿದ್ದಾರೆ. ಸೌಂಡ್ ಪ್ರೂಫ್ ಕಿಟಕಿ ಬರುತ್ತೆ. ನಿಮಗೆ ಇದು ಎಂಟ್ರೆನ್ಸಲ್ಲೇ ಹೀಗೆ ಬಂದರೆ ನಿಮಗೆ ಇಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ ಬರುತ್ತೆ. ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬೋದು. ಎಕ್ಸಲೆಂಟಾಗಿ ಮಾಡಿದ್ದಾರೆ. ಸ್ಟೋರೇಜ್ಗೆ ಇಲ್ಲಿ ಬಾಕ್ಸ್ಗಳು ಮಾಡಿದ್ದಾರೆ. ಸ್ಟೋರೇಜು TV ಪಾಯಿಂಟ್, TV ಕೇಬಲು, ಇಂಟರ್ನೆಟ್ ಎರಡೂ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೋಕೇಶ್ ಮಾಡಿಸಿದ್ದಾರೆ. ಇಲ್ಲಿ ಏನಾದ್ರು ಸ್ಟೋರೇಜ್ ಮಾಡ್ಕೋಬೋದು. ಇಲ್ಲೂ ಇದೆ ಸ್ಟೋರೇಜು.
ನಿಮಗೆ ಎಲ್ ಶೇಪಲ್ಲಿ ಸೋಫಾ ಹಾಕ್ಕೊಳ್ಬೋದು ಅಲ್ಲಿ. ಎಲ್ ಶೇಪಲ್ಲಿ ಸೋಫಾ ಹಾಕ್ಕೊಂಡು ಆರಾಮಾಗಿ ಟಿ ವಿ ಪಾಯಿಂಟ್ ಮಾಡಿದ್ದಾರೆ. ಎಕ್ಸಲೆಂಟಾಗಿ ಬಂದಿದೆ. ಹೀಗೆ ಬಂದರೆ ಹೀಗೆ ಬನ್ನಿ, ಹೀಗೆ ಬಂದರೆ ಇದು ಕಿಚನ್ ಬರುತ್ತೆ. ಇದು ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿಮೂಲೆ ಬರುತ್ತೆ. ಇದು ಅಗ್ನಿಮೂಲೆ ಕಿಚನ್ ವಿತ್ ನಿಮಗೆ ಡೈನಿಂಗ್ ಸ್ಪೇಸ್ ಮಾಡಿದ್ದಾರೆ. ನಿಮಗೆ ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ನಿಮಗೆ ಇದು ಸುತ್ತ LED ಲೈಟ್ಸ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಫ್ಲೋರಿಂಗ್ ಬಂದು ನಿಮಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಮಾಡ್ಯುಲರ್ ಕಿಚನ್ ಬರುತ್ತೆ. ಇದೆಲ್ಲ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 40 mm ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ಗೆ. ಇದೆಲ್ಲ ಸ್ಟೋರೇಜ್ ಬರುತ್ತೆ ನಿಮಗೆ. ಇದೆಲ್ಲ ಸ್ಟೋರೇಜ್ ಬರುತ್ತೆ. ನಿಮಗೆ ಇಲ್ಲಿ ನಿಮಗೆ ಆಕ್ವಾಗಾರ್ಡ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ವಾಟರ್ ಲೈನ್ ಇದೆ. ಇಲ್ಲಿ ನಿಮಗೆ ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸಿಂಕ್ ಬರುತ್ತೆ ಪಾತ್ರೆ ತೊಳೆಯೋಕ್ಕೆ. ಇಲ್ಲೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ನೋಡಿ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸು. ಎಷ್ಟೇ ಸಾಮಾನುಗಳಿದ್ರು ಮನೇಲಿ ಅಡುಗೆ ಮನೆ ಸಾಮಾನುಗಳೆಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಹೀಗೆ ನಿಮಗೆ ಬಾಸ್ಕೆಟ್ ಇಟ್ಟಿದ್ದಾರೆ ತರಕಾರಿ ಹಾಕ್ಕೊಳ್ಳೋಕ್ಕೆ. ತರಕಾರಿ ಸ್ಟೋರೇಜ್ಗೆ ಇದು ಮಾಡಿದ್ದಾರೆ. ತರಕಾರಿಗಳು ಸ್ಟೋರೇಜ್ ಮಾಡ್ಬೋದು. ಹೀಗೆ ಬಂದರೆ ಇದು ಪೆನಿಟ್ರಿ ಇದೆ ನಿಮಗೆ. ಇಲ್ಲಿ ಪೆನಿಟ್ರಿ ಇದೆ ಸ್ಟೋರೇಜು. ಹೀಗೆ ಬಂದರೆ ನಿಮಗೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ PVC ಕಿಟ್ ಇದ್ದಾರೆ ವಿತ್ ಮಸ್ಕಿಟೋ ನೆಟ್ ಇದೆ. ಹೀಗೆ ಬಂದರೆ ನಿಮಗೆ ಕೆಳಗಡೆ ಸಿಲಿಂಡರ್ ಪಾಯಿಂಟಿಂದನೇ ನಿಮಗೆ ಲೈನ್ ಇದೆ, ಗ್ಯಾಸ್ ಲೈನ್ ಬರುತ್ತೆ. ಇಲ್ಲಿ ಸ್ಟವ್ ಇಟ್ಕೋಬೋದು. ಸ್ಟವ್ ಇಟ್ಕೊಂಡು ಜಸ್ಟ್ ಪ್ಲಗ್ ಮಾಡ್ಕೊಬೇಕಷ್ಟೇ. ಸಿಲಿಂಡರ್ ಕೆಳಗಡೆ ಫಿಟ್ ಮಾಡಿಕೊಂಡ್ರೆ ಇಲ್ಲಿ ಗ್ಯಾಸ್ ಲೈನ್ ಬಂದಿದೆ. ಇಲ್ಲಿ ನಿಮಗೆ ಚಿಮ್ನಿ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು 2x4 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಡಿಂಗ್ ಆಗಿದೆ. 2x4 ಟೈಲ್ಸು ಚಿಮ್ನಿ ಹಾಕ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಸ್ಟೋರೇಜ್ ಮಾಡ್ಕೋಬೋದು. ಸ್ಟೋರೇಜ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದು ಯುಟಿಲಿಟಿ ಬರುತ್ತೆ. ಹೀಗೆ ಬನ್ನಿ, ಇದು ಯುಟಿಲಿಟಿ ಬರುತ್ತೆ. ಫ್ಲೋರಿಂಗ್ಗೆ ಹ್ಯಾಂಟಿ ಸ್ಕಿಡ್ 1x1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಸೇಫ್ಟಿಗೆ MSL ಗ್ರಿಲ್ ಮಾಡಿಸಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ವಾಲ್ಗೆಲ್ಲ ನಿಮಗೆ ಅಪ್ ಟು 3-4 ಫೀಟ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ, ಸಿಂಕ್ ಹಾಕ್ಕೊಡ್ತಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಪ್ಲಗ್ ಪಾಯಿಂಟು, ವಾಟರ್ ಲೈನು, ವೇಸ್ಟ್ ವಾಟರ್ಗೆಲ್ಲ ಮಾಡಿದ್ದಾರೆ. ನಿಮಗೆ ಇದು ಡೋರ್ ಬಂದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಈ ಡೋರ್ ಬಂದು ಹೆವಿ ಥಿಕ್ನೆಸ್ಸು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ. ವಾಸ್ಕಲ್ ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಇದಕ್ಕೂ ಕೂಡ ವಾಸ್ಕಲ್ ಬಂದು ಟೀಕುಡ್ ವಾಸ್ಕಲ್ಲೇ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ಸ್ಮಾಲ್ ಡೈನಿಂಗ್ ಸ್ಪೇಸ್ ಮಾಡಿದ್ದಾರೆ. 4 ಜನ ಆರಾಮಾಗಿ ಟೇಬಲ್ ಹಾಕೊಂಡು ಕುತ್ಕೊಂಡು ಊಟ ಮಾಡೋ ಥರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಡೈನಿಂಗ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಡೈನಿಂಗು ಆಮೇಲೆ ಕಿಚನ್ಗೆ ವುಡ್ಡಲ್ಲಿ ಶೀಟ್ ಹಾಕಿ LED ಲೈಟ್ಸ್ ಹಾಕಿದ್ದಾರೆ. ಚೆನ್ನಾಗಿ ಕಾಣಿಸ್ಲಿ ಡಿಸೈನ್ ಅಂದ್ಬಿಟ್ಟು ಸಖತ್ತಾಗಿ ಮಾಡಿಸಿದ್ದಾರೆ. ಹೀಗೆ ಬಂದರೆ ನಿಮಗೆ ಇಲ್ಲಿ 3 ರೂಮ್ಸ್ ಇದೆ, 3 ರೂಮ್ಸ್ ಇದೆ. ಅದಕ್ಕೆ ಪ್ರೈವೇಸಿ ಇರಲಿ ಅಂದ್ಬಿಟ್ಟು ಇಲ್ಲಿ ಒಂದು ಡೋರ್ ಹಾಕಿದ್ದಾರೆ. ಹಚ್ಚಿಂಗ್ ಗ್ಲಾಸು ಡಿಸೈನ್ ಮಾಡಿಸಿದ್ದಾರೆ. ಹಚ್ಚಿಂಗ್ ಡಿಸೈನು. ಒಂದು ಪ್ರೈವೇಸಿಗೋಸ್ಕರ ಒಂದು ಡೋರ್ ಇದೆ. ಈ ಡೋರ್ ಕ್ಲೋಸ್ ಮಾಡಿದ್ರೆ ಈ ರೂಮಲ್ಲಿ ಪ್ರೈವೇಸಿ ಇರುತ್ತೆ, ಸಪ್ರೇಟಾಗಿರುತ್ತೆ ಈ ರೂಮು. ಹೀಗೆ ಬಂದರೆ ಇದು ನಿಮಗೆ ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮು. ನಿಮಗೆ TV ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿ TV ಪಾಯಿಂಟ್ ಇದೆ. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಹೀಗೆ ಬಂದರೆ ನಿಮಗೆ ವೆಂಟಿಲೇಷನ್ ಪರ್ಪಸ್ಗೆ UPVC ಡೋರ್ ಇಟ್ಟಿದ್ದಾರೆ. ಇಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ ವಿತ್ ಮಸ್ಕಿಟೋ ನೆಟ್ಟು ಸೌಂಡ್ ಪ್ರೂಫ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಒಂದು AC ಹಾಕ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. AC ಪ್ಲಗ್ ಪಾಯಿಂಟ್ ಇದೆ. ನಿಮಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಆಮೇಲೆ ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿಸಿದ್ದಾರೆ. ಇದು ವಾರ್ಡ್ರೋಬ್ಸ್ ಬರುತ್ತೆ. ಇದು ಕಾಮನ್ ರೂಮ್ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಸ್ಟೋರೇಜ್ ಇದೆ. ಹೀಗೆ ಬಂದರೆ ನಿಮಗೆ ಒಳ್ಳೆ ಡೋರ್ಸ್ ಹಾಕಿದ್ದಾರೆ. ಪಾಲಿಶ್ ಆಗಿದೆ. ಟೀಕುಡ್ ವಾಸ್ಕಲ್ ಬರುತ್ತೆ.
ಹೀಗೆ ಬನ್ನಿ. ಈ ರೂಮ್ಗೆ ಇದಕ್ಕೆ ಕಾಮನ್ ವಾಶ್ರೂಮ್ ಬರುತ್ತೆ. ಈ ರೂಮ್ಗೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದ್ರೆ ನಿಮಗೆ ಇದು ಸೆಕೆಂಡ್ ರೂಮ್ ಬರುತ್ತೆ. ಸೆಕೆಂಡ್ ರೂಮು ವಿತ್ ಅಟ್ಯಾಚ್ ಇದೆ. ಇದಕ್ಕೆ ಟ್ರೇಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇದು ಟ್ರೇಡಿಂಗ್ ವಾರ್ಡ್ರೋಬ್, ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. 3 ಡೋರ್ ಬರುತ್ತೆ. 3 ಡೋರ್ಸ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ಒಂದು ಹಿಡನ್ ಡ್ರೆಸ್ಸಿಂಗ್ ಮಿರರ್ ಇದೆ. ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಹಿಡನ್ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಟಿವಿ ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಪ್ಲಗ್ ಪಾಯಿಂಟ್ ಇದೆ. ಡ್ರಾಯರ್ಸ್ ಮಾಡಿಸಿದ್ದಾರೆ. ಇದಕ್ಕೆ LED ಲೈಟ್, ವುಡನ್ ಪಾರ್ಟೇಷನ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಇದು. ಇದಕ್ಕೂ ಅಷ್ಟೇ ಫ್ಲೋರಿಂಗ್ ಬಂದು ನಿಮಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು POP ಫಾಲ್ ಸೀಲಿಂಗ್ ಮಾಡಿಸಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಫ್ಯಾನ್ ಪಾಯಿಂಟ್ ಸೆಂಟ್ರಲ್ಲಿ ಸುತ್ತ LED ಲೈಟ್ಸ್ ಕೊಟ್ಟಿದ್ದಾರೆ. AC ಹಾಕೊಳ್ಳೋಕೆ ಇಲ್ಲಿ ನೋಡಿ ಸೀಲಿಂಗಲ್ಲಿ ನಿಮಗೆ ಇಲ್ಲೊಂದು AC ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಕಿಂಗ್ ಸೈಜ್ಗೆ ಪ್ರಾವಿಷನ್ ಮಾಡಿದ್ದಾರೆ. PVC ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ. ಇಲ್ಲಿ ಅಟ್ಯಾಚ್ ಬರುತ್ತೆ. ಇಲ್ಲಿ ಕಮೋಡ್ ಬರುತ್ತೆ. ಇದು ಫ್ಲೋರಿಂಗ್ ಬಂದು ಹ್ಯಾಂಟಿ ಸ್ಕಿಟ್ 1x1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಮೋಡ್ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ಗೆ ಕಿಟಕಿ ಇಟ್ಟಿದ್ದಾರೆ. ವಿತ್ ಎಕ್ಸಾಸ್ಟ್ಮೆಂಟ್ ಪ್ರಾವಿಷನ್ ಮಾಡಿದ್ದಾರೆ. ಗೀಸರ್, ಸೋಲಾರ್ ಎರಡು ಪ್ರಾವಿಷನ್ ಇದೆ. ಅಪ್ ಟು ನಿಮಗೆ 9 ಫೀಟ್ ವರೆಗೂ ಟೈಲ್ಸ್ ಮೇಂಟೆನೆನ್ಸ್ ಪರ್ಪಸ್ಗೆ ಟೈಲ್ಸ್ ಹಾಕಿದ್ದಾರೆ. 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆ 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಗೀಸರ್ ಇದೆ, ಸೋಲಾರ್ ಇದೆ, ಶವರ್ ಪಾಯಿಂಟ್ ಇದೆ, ವಾಲ್ ಮಿಕ್ಸರ್ ಇದೆ. ಹೀಗೆ ಬಂದರೆ ನಿಮಗೆ ಇಲ್ಲಿ ವಾಶ್ ಬೇಷನ್, ಹ್ಯಾಂಡ್ ವಾಶ್ಗೆ ಇಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಮಿರರ್ ಹಾಕೊಳ್ಳೋ ಪ್ರಾವಿಷನ್ ಮಾಡಿದ್ದಾರೆ. ಪ್ಲಗ್ ಪಾಯಿಂಟ್ ಇದೆ. ಇಲ್ಲೊಂದು ಪ್ಲಗ್ ಪಾಯಿಂಟ್ ಇದೆ. ಇಲ್ಲೊಂದು ಲೈಟ್ ಪಾಯಿಂಟ್ ಇದೆ. ಅಪ್ ಟು ನಿಮ್ಮ 9 ಫೀಟ್ ವರೆಗೂ ಸ್ಲೈಡಿಂಗ್ ಆಗಿದೆ ಟೈಲ್ಸ್ 2x6. ಇದು ನಿಮಗೆ ಫ್ಲೋರಿಂಗ್ ಬಂದು ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ವಾಟರ್ ಪ್ರೂಫ್ ಮಾಡಿಸಿ ನಿಮಗೆ ಇದು ಡೋರ್ ಬಂದು ನಿಮಗೆ ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಪಾಲಿಶ್ ಆಗಿದೆ ಇದು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇಲ್ಲಿ ನಿಮಗೆ ಬಾಲ್ಕನಿ ಬರುತ್ತೆ. ಇದು ಬಾಲ್ಕನಿ ಬರುತ್ತೆ. ನೀವು ಈ ಬಾಲ್ಕನಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿಗೆ ನಿಮಗೆ ಗ್ರಿಲ್ ಹಾಕ್ಸಿದ್ದಾರೆ. MS ಗ್ರಿಲ್ ಬರುತ್ತೆ ಇಲ್ಲಿ ಸೇಫ್ಟಿಗೆ. ಫ್ಲೋರಿಂಗು ನಿಮಗೆ ಹ್ಯಾಂಟಿ ಸ್ಕಿಡ್ ವಿತ್ ವಾಟರ್ ಪ್ರೂಫ್ ಬರುತ್ತೆ. ಹ್ಯಾಂಟಿ ಸ್ಕಿಡ್ ಬರುತ್ತೆ. ನಿಮಗೆ ಇಲ್ಲಿ ಟೈಲ್ಸ್ ಕ್ಲಾಡಿಂಗ್ ಆಗಿದೆ ಮೇಂಟೆನೆನ್ಸ್ ಪರ್ಪಸ್ಸು. MS ಅಲ್ಲಿ ಹೆವಿ ಥಿಕ್ನೆಸ್ಸಲ್ಲಿ ನಿಮಗೆ ಸೇಫ್ಟಿಗೆ ಗ್ರಿಲ್ ಹಾಕ್ಸಿದ್ದಾರೆ. ನಿಮಗೆ ಇದು ಬಾಲ್ಕನಿ ವಿಶಾಲವಾಗಿದೆ. ಇದು ಬಂದರೆ ನಿಮಗೆ ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಡೋರು ಪಾಲಿಶ್ ಆಗಿದೆ. ಟೀಕ್ವುಡ್ ಪಾಲಿಶ್ ಆಗಿದೆ. ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ. ಇದೆಲ್ಲ ಟೀಕ್ವುಡ್ ವಾಸ್ಕಲ್ಲೇ ಬರುತ್ತೆ ನಿಮಗೆ. ಇದು ಸೆಕೆಂಡ್ ರೂಮ್. ಇದು ಥರ್ಡ್ ರೂಮ್ ಬರುತ್ತೆ. ವಿತ್ ಇದು ಅಟ್ಯಾಚ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಿಮಗೆ 2x6 ಯೂಸ್ ಮಾಡಿದ್ದಾರೆ ಟೈಲ್ಸ್. ಫ್ಲೋರಿಂಗ್ 2x6. ಸೀಲಿಂಗ್ ಬಂದು ನಿಮಗೆ POP ಫಾಲ್ ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ನಿಮಗೆ UPVC ಡೋರ್ ಹಾಕಿದ್ದಾರೆ. ಇಲ್ಲಿ UPVC ಡೋರ್ ಹಾಕಿದ್ದಾರೆ ವೆಂಟಿಲೇಷನ್ ಪರ್ಪಸ್ಗೆ. UPVC ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಹೀಗೆ ಬಂದರೆ ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ಎಂಥ TV ಆದರೂ ಮೋಲ್ಡ್ ಮಾಡ್ಕೋಬೋದು. ಅದಕ್ಕೆ ಸ್ಟೋರೇಜ್ ಇದೆ. TV ವೈರ್ ಲೈನೆಲ್ಲ ಎಳೆದ್ಬಿಟ್ಟಿದ್ದಾರೆ. TV ನೆಟ್, ಇಂಟರ್ನೆಟ್ ಎರಡೂ ಇದೆ. ನಿಮಗೆ ಡಿಸೈನ್ ವುಡ್ಡಲ್ಲಿ ಡಿಸೈನ್ ಮಾಡಿಸಿದ್ದಾರೆ. ಸ್ಟೋರೇಜ್ ಮಾಡಿಸಿದ್ದಾರೆ. ಹೀಗೆ ಬಂದರೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಎಷ್ಟೇ ಬಟ್ಟೆ ಇದ್ರೂ ಸ್ಟೋರೇಜ್ ಮಾಡ್ಕೋಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತಿದ್ದು. ಹೀಗೆ ಬಂದರೆ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಡ್ರೆಸ್ಸಿಂಗ್ ಮಿರರ್ ಇದೆ. ಸ್ಟೋರೇಜ್ ಇದೆ. ಇದಕ್ಕೂ ಅಷ್ಟೇ ಸ್ಟೋರೇಜ್ ಇದೆ. ಇದು ನಿಮಗೆ ಅಟ್ಯಾಚ್ ಬರುತ್ತೆ. ಇದಕ್ಕೂ ಟೀಕ್ವುಡ್ ಹಾಕಿದ್ದಾರೆ. ಟೀಕ್ವುಡ್ ಆಗಿ ವಾಸ್ಕಲ್ ಕೂಡ ಟೀಕ್ವುಡ್ ಬರುತ್ತೆ. ಪಾಲಿಶ್ ಆಗಿದೆ. ಡೋರು ಅಷ್ಟೇ ಟೀಕ್ವುಡ್ ಪಾಲಿಶ್ ಆಗಿದೆ. ಇದು ಫ್ಲೋರಿಂಗ್ ಬಂದು ನಿಮಗೆ ಹ್ಯಾಂಟಿ ಸ್ಕಿಡ್ ಬರುತ್ತೆ. ಫ್ಲೋರಿಂಗ್ ಹ್ಯಾಂಟಿ ಸ್ಕಿಡ್ ಬರುತ್ತೆ. ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ಕಮೋಡ್ ಬರುತ್ತೆ. ವೆಂಟಿಲೇಷನ್ ಪರ್ಪಸ್ ಕಿಟಕಿ ಇಟ್ಟಿದ್ದಾರೆ. ವಾಲ್ ಮಿಕ್ಸರ್ ಇದೆ, ಶವರ್ ಇದೆ, ಗೀಸರು, ಸೋಲಾರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. 9 ಫೀಟ್ ವರೆಗೂ ಸ್ಲೈಡಿಂಗ್ ಆಗಿದೆ. 2x6 ಮೇಂಟೆನೆನ್ಸ್ ಪರ್ಪಸ್. ಇಲ್ಲೊಂದು ಹ್ಯಾಂಡ್ ವಾಶ್ ಬರುತ್ತೆ. ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಒಂದು ಪ್ಲಗ್ ಪಾಯಿಂಟ್ ಇದೆ. ಒಂದು ಲೈಟ್ ಪಾಯಿಂಟ್ ಇದೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ವಿತ್ ಇಂಟೀರಿಯರ್ ಇದು ಬನ್ನಿ. ಹೀಗೆ ಬನ್ನಿ.
ಈ ಫ್ಲ್ಯಾಟ್ ಬಂದು ಫುಲ್ ಇಂಟೀರಿಯಲ್ ಆಗಿದೆ. ಇದು ಇಂಟೀರಿಯಲ್ ಆಗಿರೋ ಫ್ಲ್ಯಾಟ್ ಬಂದು ಇದು ಗ್ರೌಂಡ್ ಫ್ಲೋರ್ ಬರುತ್ತೆ ನಿಮಗೆ. ಇದ್ರ ಮೇಲ್ಗಡೆ ಫಸ್ಟ್ ಇದೆ, ಸೆಕೆಂಡ್ ಇದೆ, ಥರ್ಡ್ ಇದೆ, ಫೋರ್ತ್ ಫ್ಲೋರ್ ಇದೆ. ಅದೆಲ್ಲ ಇಂಟೀರಿಯರ್ ಆಗಿಲ್ಲ. ನಿಮಗೆ ಇಂಟೀರಿಯರ್ ಆಗಿರೋದೇ ಒಂದು ರೈಟ್ ಇದೆ. ಇಂಟೀರಿಯರ್ ಇಲ್ದಿರೋ ಪ್ಲೈನ್ ಇರೋ ಫ್ಲ್ಯಾಟು ಇದೆ. ಮೇಲ್ಗಡೆ ತೋರಿಸ್ತೀನಿ ಬನ್ನಿ. ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಹೀಗೆ ಬನ್ನಿ. ಇದು ನಿಮಗೆ 4 ಫೀಟ್ ಬರುತ್ತೆ. ಸ್ಟೇರ್ ಕೇಸ್ ಬಂದು 4 ಫೀಟ್ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬನ್ನಿ. ನಿಮ್ಮ ಪಾರ್ಕಿಂಗಿಂದಲೇ ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇದೆ. ಲಿಫ್ಟ್ ಆಕ್ಸೆಸ್ ಇದೆ ಪಾರ್ಕಿಂಗಿಂದನೂ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಇಂಡಿವಿಜುವಲ್ ಆಗುತ್ತೆ. ಇದು SS ಅಲ್ಲಿ ನಿಮಗೆ ಡೋರ್ ಮಾಡಿಸಿದ್ದಾರೆ. ಇದು SS ಡೋರ್ ಬರುತ್ತೆ. ಪೆಂಡಮೆಂಟ್ ಶೀಟು SS ಇದು ಇಂಡಿವಿಜುವಲ್ ಫ್ಲ್ಯಾಟು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಬಂದು ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ಗ್ರೇನೆಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಬಂದು PVC ಸೀಲಿಂಗ್ ಮಾಡಿಸಿ LED ಲೈಟ್ಸ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರ್ ಬರುತ್ತೆ. ಹೀಗೆ ಬನ್ನಿ. ಫಸ್ಟ್ ಫ್ಲೋರ್ ಬರುತ್ತೆ. ನಿಮಗೆ ಸೇಫ್ಟಿ ನೋಡಿ, ಇದು ಇಂಡಿವಿಜುವಲ್ ಫ್ಲೋರ್ ವಿಸಲ್ಲಿ ಇಂಡಿವಿಜುವಲ್ ಆಗುತ್ತೆ. ಸೇಫ್ಟಿ ಇಲ್ಲಿ ನಿಮಗೆ ಇಂಡಿವಿಜುವಲ್. ನಿಮಗೆ SS ರೈಲಿಂಗ್ಸು ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು ನಿಮಗೆ ವಾಲ್ ಎಲ್ಲ ಇಟಾಲಿಯನ್ ಟೈಲ್ಸ್ ಡಿಸೈನ್ ಮಾಡಿಸಿದ್ದಾರೆ. ಇದೆಲ್ಲ ಟೈಲ್ ಡಿಸೈನ್ಸ್ ಬರುತ್ತೆ. ಹೀಗೆ ಬಂದರೆ ನಿಮಗೆ ಇದು ಬಂದು ಟೀಕ್ವುಡ್ ವಾಸ್ಕಲ್ ಬಂದು ಟೀಕ್ವುಡ್ ಬರುತ್ತೆ. ಮೇನ್ ಡೋರ್ ಕೂಡ ಸೇಮ್ ಕೆಳಗಡೆ ನೋಡಿದ್ರೆ ಅದೇ ಥರ 3 ಇಂಚ್ ಥಿಕ್ನೆಸ್ ಇದೆ, 7 ಅಡಿ ಹೈಟ್ ಇದೆ. ಟೀಕ್ವುಡ್ ವಾಸ್ಕಲ್ ಕೂಡ ಟೀಕ್ವುಡ್ಡೆ, ಡೋರ್ ಕೂಡ ಟೀಕ್ವುಡ್ಡೆ. ಹೆವಿ ಸೈಜಲ್ಲಿ ಟೀಕ್ವುಡ್ ಡೋರ್ ಮಾಡಿಸಿದ್ದಾರೆ. ಇದು ಎಂಟ್ರಿ ಬಂದು ನಿಮಗೆ ದೇವಮೂಲೆ ಬರುತ್ತೆ. ಈಸ್ಟ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಲಿವಿಂಗ್ ಸ್ಪೇಸು. ನಿಮಗೆ ಲಿವಿಂಗ್ ಸ್ಪೇಸ್ ಇದು ವಿತೌಟ್ ಇಂಟೀರಿಯಲ್ ಆಗಿದೆ, ಪ್ಲೈನ್ ಇದೆ. ಇದು ಫ್ಲೋರಿಂಗ್ ಬಂದು 2x6 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಪೂಜಾ ಬರುತ್ತೆ. ಎಂಟ್ರೆನ್ಸ್ ಅಲ್ಲೇ ದೇವಮೂಲೆಯಲ್ಲೇ ಪೂಜಾ ಬರುತ್ತೆ. ಇದು ಲಿವಿಂಗು. TV ಕ್ಯಾಬಿನೆಟ್ ಇಲ್ಲಿ ಬರುತ್ತೆ. ನಿಮಗೆ ವೆಂಟಿಲೇಷನ್ ಪರ್ಪಸ್ಗೆ ಅಲ್ಲೊಂದು ಕಿಟಕಿ ಇದೆ, ಇಲ್ಲೊಂದು ಕಿಟಕಿ ಇದೆ. UPVC ಕಿಟಕಿ ಇಟ್ಟಿದ್ದಾರೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಕಿಚನ್ ಬರುತ್ತೆ. ಇದು ಅಗ್ನಿಮೂಲೆ ಬರುತ್ತೆ, ಕಿಚನ್ ಬರುತ್ತೆ. ಇದು ಡೈನಿಂಗ್ ಸ್ಪೇಸ್ ಬರುತ್ತೆ. ಈ ಸ್ಪೇಸು ಇಲ್ಲಿ ಬಂದು ನಿಮಗೆ ಇದು ಯುಟಿಲಿಟಿ ಬರುತ್ತೆ. ಇದು ಯುಟಿಲಿಟಿ ಬರುತ್ತೆ ಈ ಸ್ಪೇಸು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಲಿವಿಂಗು ಕಾಮನ್ ವಾಶ್ರೂಮ್ ಇದೆ. ಈ ಕಾಮನ್ ರೂಮ್ಗೂ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಒಂದು ವಾಶ್ರೂಮ್ ಇದೆ ಇಲ್ಲಿ. ಇದು ಕಾಮನ್ ರೂಮ್ ಬರುತ್ತೆ, ಅಲ್ಲಿ ಲಿವಿಂಗ್ ಬರುತ್ತೆ. ಎರಡಕ್ಕೂ ಆಗುತ್ತೆ. ಯಾರಾದ್ರು ಗೆಸ್ಟ್ ಬಂದರೆ ಇದು ಕಾಮನ್ ಯೂಸ್ ಮಾಡ್ಕೋಬೋದು. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಇದು ಕಾಮನ್ ರೂಮು. ಇದು ಬಂದು ಈ 2 ರೂಮು ಅಟ್ಯಾಚ್ ಬರುತ್ತೆ. ಇದಕ್ಕೆ ಬಾಲ್ಕನಿ ಬರುತ್ತೆ, ವಿತ್ ಅಟ್ಯಾಚ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಮಾಡ್ಕೋಬೋದು. ಇದು ವಿತ್ ಅಟ್ಯಾಚ್ ಇದೆ. ಇದು ಒಂದು ರೂಮ್ ಬರುತ್ತೆ. ಅದು ಕಾಮನ್ ರೂಮು, ಸೆಕೆಂಡ್ ರೂಮ್ ಬರುತ್ತೆ. ಇದಕ್ಕೆ ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ. ಇದು ಬಾಲ್ಕನಿ ಬರುತ್ತೆ. ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನು, ಬಟ್ಟೆ ಗಿಟ್ಟೆ ಒಣಗಾಕೋಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಸೇಮ್ ಕೆಳಗಡೆ ನೋಡಲು ಅದೇ ಥರ ಇದುವೆ. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು 3rd ರೂಮ್ ಬರುತ್ತೆ. ಈ 3rd ರೂಮ್ ಬರುತ್ತೆ. ಇಲ್ಲಿ ಇದಕ್ಕೂ ಅಟ್ಯಾಚ್ ಇದೆ. ಇದು 3rd ರೂಮ್ ಬರುತ್ತೆ. ಇದಕ್ಕೆ ವಿತ್ ಅಟ್ಯಾಚ್ ಇದೆ. ವೆಂಟಿಲೇಷನ್ ಪರ್ಪಸ್ಗೆ ಒಂದು ಕಿಟಕಿ ಇಟ್ಟಿದ್ದಾರೆ. ಇದು ಎಂಥ ಕಾಟ್ ಆದರೂ ಮೊಲ್ಡ್ ಮಾಡ್ಕೋಬೋದು. ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಹಾಕೋಬೋದು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇದು ಫಸ್ಟ್ ಫ್ಲೋರ್ ಬಂತು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಇಂಟೀರಿಯರ್ ಎಲ್ಲ ಆಗಿದೆ. ಗ್ರೌಂಡ್ ಫ್ಲೋರಲ್ಲಿ ಇಂಟೀರಿಯರ್ ಆಗಿದೆ. ಇದು ಫಸ್ಟ್ ಫ್ಲೋರು. ಇದು ಇಂಟೀರಿಯರ್ ಆಗಿಲ್ಲ. ಇದೇ ಬೇರೆ ರೇಟ್ ಇದೆ. ಇಂಟೀರಿಯರ್ ಆಗಿರೋದೇ ಬೇರೆ ರೇಟ್ ಇದೆ. ಇದೇ ಥರ ಇನ್ನೂ 3 ಮನೆ ಇದೆ ಮೇಲ್ಗಡೆ. ನಿಮಗೆ ಇದು ಟೆರೇಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ಮೇಲ್ಗಡೆ ಟೆರೇಸ್ ಇದೆ. ಟೆರೇಸ್ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ. ಮೇಲ್ಗಡೆ ನಿಮಗೆ ಟೆರೇಸ್ ಇದೆ. ಓಪನ್ ಟೆರೇಸ್ ಬರುತ್ತೆ. ಕಾಮನ್ನು 5 ಫ್ಲಾಟ್ವರೆಗೂ ಕಾಮನ್ ಬರುತ್ತೆ ಟೆರೇಸು. ಹೀಗೆ ಬನ್ನಿ. ಹೀಗೆ ಬಂದರೆ ನಿಮಗೆ ಇಲ್ಲಿ ಲಿಫ್ಟ್ ರೂಮ್ ಬರುತ್ತೆ. ಇದು ಬಂದು ಲಿಫ್ಟ್ ರೂಮು. ಲಿಫ್ಟ್ಗೆ ಮೇಂಟೆನೆನ್ಸ್ಗೋಸ್ಕರ ರೂಮ್ ಮಾಡಿದ್ದಾರೆ. ಇದು ಓಪನ್ ಟೆರೇಸ್ ಬರುತ್ತೆ.
ಹೆವಿ ಗೇಜ್ ಡೋರ್ ಹಾಕಿದ್ದಾರೆ. MS ಬರುತ್ತೆ. ಬನ್ನಿ ಹೀಗೆ ಬನ್ನಿ. ಇದು ಓಪನ್ ಟೆರೆಸ್ ಬರುತ್ತೆ ನಿಮಗೆ. ಎಲ್ಲ ಫ್ಲ್ಯಾಟ್ಗಳಿಗೆ ಒಂದೊಂದು ಓವರ್ ಟ್ಯಾಂಕ್ ಇಟ್ಟಿದ್ದಾರೆ 1000 ಲೀಟ್ರದು. ಇದು ಓಪನ್ ಟೆರೆಸ್ ಬರುತ್ತೆ ನಿಮಗೆ. ಸುತ್ತ ಲೊಕೇಶನ್ ನೋಡಿ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ. ಹೀಗೆ ಬನ್ನಿ. ನೋಡಿ ಲೊಕೇಶನ್ ಅಲ್ಲಿ ಎಕ್ಸಲೆಂಟ್ ಆಗಿದೆ. ಹೀಗೆ ಬನ್ನಿ. ಈ ಪ್ರಾಪರ್ಟಿಲಿ ನಿಮಗೆ ಲ್ಯಾಂಡ್ ಬಂದು 2200 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ನಿಮಗೆ ಫ್ಲೋರ್ಗೆ ಒಂದು ಈಚ್ ಫ್ಲೋರ್ಗೆ ಒಂದೊಂದು ಫ್ಲ್ಯಾಟ್ ಮಾಡಿದ್ದಾರೆ. ಟೋಟಲಿ 5 ಫ್ಲ್ಯಾಟ್ಸ್ ಇದೆ. ನಿಮಗೆ ಗ್ರೌಂಡ್ ಫ್ಲೋರ್ ಬಂದು ಇಂಟೀರಿಯರ್ ಆಗಿದೆ, ಅದೇ ಬೇರೆ ರೈಟ್ ಇದೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು. ಈ ಪ್ರಾಪರ್ಟಿ 2200 ಸ್ಕ್ವೇರ್ ಫೀಟ್ ಬರುತ್ತೆ. ಲ್ಯಾಂಡು ಈಸ್ಟ್ ಬರುತ್ತೆ. ಲ್ಯಾಂಡ್ ಬಂದು ಈ ಸೈಟ್ ಬಂದು ಈಸ್ಟ್ ಸೈಟು. ಫ್ಲೋರ್ಗೆ ಒಂದೊಂದು ಫ್ಲ್ಯಾಟ್ ಮಾಡಿದ್ದಾರೆ. ಟೋಟಲ್ 5 ಫ್ಲ್ಯಾಟ್ಸ್ ಇದೆ. 3 BHK, 2 ಅಟ್ಯಾಚ್, 1 ಕಾಮನ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಇಂಟೀರಿಯರ್ ಫುಲ್ ಕಂಪ್ಲೀಟ್ ಆಗಿದೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಫ್ಲೋರು ಇಂಟೀರಿಯರ್ ಆಗಿಲ್ಲ. ಅದೇ ಪ್ರೈಸ್ ಬೇರೆ ಇದೆ, ಇದೇ ಪ್ರೈಸ್ ಬೇರೆ ಇದೆ. ಈ ಪ್ರೈಸು, ಇದ್ರ ಲೊಕೇಶನು, ಇದ್ರ ಫುಲ್ ಡೀಟೇಲು, ಓನರ್ ನಂಬರ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದ್ರ ಓನರು ಎಡಗಡೆ ಎಲ್ಲೋ ಬಾಕ್ಸಲ್ಲಿ ಓನರ್ ನಂಬರ್ ಇರುತ್ತೆ. ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪ್ರಾಪರ್ಟಿಗೆ ನಿಮ್ಗೆ ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಡೈರೆಕ್ಟ್ ಓನರ್, ಬಿಲ್ಡರೇ ಡೈರೆಕ್ಟರ್ ನಂಬರ್ ಹಾಕಿರ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್.